وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್ ಅಮ್ಮಾಬಾದ್. ಸ್ವದಕ ನೀಡಲು ಸಂಪತ್ತು ಇಲ್ಲದಿದ್ದರೂ ಕೂಡ ಇದನ್ನು ಮಾಡಿದರೆ ನಿಮಗೆ ಸ್ವದಕ ನೀಡಿದಂತಹ ಪ್ರತಿಫಲ ಸಿಗಲಿದೆ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಬಿ ಮೂಸಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ನಬಿಯಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಲಾ ಕುಲ್ಲಿ ಮುಸ್ಲಿಮಿನ್ ಸ್ವದಕ, ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಸ್ವದಕ ಇದೆ. ಇಲ್ಲಿ ಸ್ವದಕ ಎಂದು ಹೇಳಿದ್ದು ಜಕಾತ್, ಅದೇ ರೀತಿ ದಾನ ಧರ್ಮವೂ ಕೂಡ ಅದರಲ್ಲಿ ಒಳಪಡುತ್ತದೆ. ಕಾಲ ಆಗ ಅನುಚರರು ಕೇಳುತ್ತಾರೆ, ಅರೈತ ಇಲ್ಲಂ ಯಜಿದ್, ಸಂಪತ್ತು ಇದ್ದವನಿಗೆ ಸ್ವದಕ ನೀಡಬಹುದು, ಇನ್ನು ಸಂಪತ್ತು ಇಲ್ಲದಂತಹ ವ್ಯಕ್ತಿ ಯಾವ ರೀತಿ ಸ್ವದಕ ನೀಡಬೇಕು ಎಂದು. ಕಾಲ ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಯಅಮಲು ಬಿಯದೈಹಿ ಫಯಂಫഉ ನಫ್ಸಹು ವಯತಸದ್ದಕು, ನೀನು ಕೆಲಸ ಮಾಡು, ನಿನ್ನ ಕೈಯಿಂದ ನೀನು ದುಡಿದು ಸಂಪಾದಿಸಿ ಅದರಿಂದ ನಿನಗೆ ಬೇಕಾಗುವಷ್ಟು ನೀನು ವೆಚ್ಚ ಮಾಡಿ ಉಳಿದದ್ದನ್ನು ನೀನು ಸ್ವದಕ ನೀಡು. ಕಾಲ ಆಗ ಮತ್ತು ಅನುಚರರು ಕೇಳುತ್ತಾರೆ, ಅರೈತ ಇಲ್ಲಂ ಯಸ್ತತಿ, ಅದಕ್ಕೂ ಕೂಡ ಸಾಧ್ಯವಾಗದಿದ್ದರೆ, ಅಂದರೆ ಕೆಲಸಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ನಾವು ಏನು ಮಾಡಬೇಕು. ಕಾಲ ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಯುഈನು ಝಲ್ ಹಾಜತಿಲ್ ಮಲ್ಹೂಫಿ, ಅವಶ್ಯಕತೆ ಇರುವಂತಹ ಜನರಿಗೆ ನಿನ್ನಿಂದ ಏನಾದರೂ ಸಹಾಯ ಮಾಡು. ಸಂಪತ್ತಿನಿಂದ ಸಹಾಯ ಮಾಡಲು ಸಾಧ್ಯವಿಲ್ಲದಿದ್ದರೆ ನಿನ್ನ ಶರೀರದಿಂದ ನೀನು ಅವರಿಗೆ ಸಹಾಯವನ್ನು ಮಾಡು ಎಂದು. ಕಾಲ ಆಗ ಅದಕ್ಕೂ ಸಾಧ್ಯವಾಗದಂತಹ ವ್ಯಕ್ತಿಗಳಿದ್ದರೆ ಅರೈತ ಇಲ್ಲಂ ಯಸ್ತತಿ, ಅವರು ಯಾವ ರೀತಿ ಸ್ವದಕ ನೀಡಬೇಕು ಎಂದು ಕೇಳಿದಾಗ ಕಾಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಯಅಮುರು ಬಿಲ್ ಮಅರೂಫಿ ಅವಿಲ್ ಖೈರ್, ನೀವು ಒಳಿತನ್ನು ಉಪದೇಶಿಸಿ ಅಥವಾ ಅವರಿಗೆ ನೀವು ಒಳ್ಳೆಯದನ್ನು ಹೇಳಿಕೊಡಿ. ಕಾಲ ಆಗ ಅವರು ಹೇಳ್ತಾರೆ, ಅರೈತ ಇಲ್ಲಂ ಯಫ್ಅಲ್, ಅದಕ್ಕೂ ಕೂಡ ಸಾಧ್ಯವಾಗದಿದ್ದರೆ ಕಾಲ ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಯುಮ್ಸಿಕು ಅನಿಶ್ಶರ್ರಿ, ನಿನ್ನಿಂದ ಯಾರಿಗೂ ಕೂಡ ಕೆಡುಕು ಆಗದಂತೆ ನೀನು ನೋಡು, ಫ ಇನ್ನಹಾ ಸ್ವದಕ, ಅದು ಕೂಡ ಒಂದು ಸ್ವದಕ ನೀಡಿದಂತಹ ಪ್ರತಿಫಲವಾಗಿದೆ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸ್ವದಕ ನೀಡಿದಂತಹ ಪ್ರತಿಫಲ ಸಿಗಲು ಕೇವಲ ಸಂಪತ್ತಿನಿಂದ ಮಾತ್ರ ಸಾಧ್ಯ ಅಲ್ಲ, ಸಂಪತ್ತಿದ್ದವನಿಗೆ ಮಾತ್ರ ಸ್ವದಕ ನೀಡಲು ಸಾಧ್ಯ ಎಂಬುದು ಕೂಡ ಅಲ್ಲ. ಸಂಪತ್ತಿಲ್ಲದಂತಹ ವ್ಯಕ್ತಿಯು ಕೂಡ ಯಾವ ರೀತಿ ಸ್ವದಕ ನೀಡಬೇಕು ಎಂಬುದನ್ನಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಿಳಿಸಿದ್ದು. ಆದ್ದರಿಂದ ನಾವು ಕೂಡ ಇದರಲ್ಲಿ ಸಂಪತ್ತಿನಿಂದ ಸ್ವದಕ ನೀಡಲು ಸಾಧ್ಯವಿಲ್ಲದಿದ್ದರೆ ನಾವು ದುಡಿದು ಸಂಪಾದಿಸಿ ಅದರಿಂದ ಸ್ವದಕ ನೀಡೋಣ. ಅದಕ್ಕೂ ನಮಗೆ ಸಾಧ್ಯವಾಗದಿದ್ದರೆ ನಮ್ಮ ಶರೀರದಿಂದ ಸಾಂತ್ವನವನ್ನು ನಾವು ಮಾಡೋಣ. ಹಸಿದವನಿಗೆ ಉಣಬಡಿಸುವ, ಅದೇ ರೀತಿ ನಿರ್ಗತಿಕರಿಗೆ, ಬಡವರಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮಿಂದ, ನಮ್ಮ ಶರೀರದಿಂದ ಅವರಿಗೆ ಏನಾದರೂ ಸಹಾಯವನ್ನು ಮಾಡೋಣ. ಅದಕ್ಕೂ ಕೂಡ ನಮಗೆ ಸಾಧ್ಯವಾಗದಿದ್ದರೆ ಒಳಿತನ್ನು ಉಪದೇಶಿಸೋಣ. ಅದು ಕೂಡ ನಮಗೆ ಸಾಧ್ಯವಾಗದಿದ್ದರೆ ನಮ್ಮಿಂದ ಯಾರಿಗೂ ಕೆಡುಕು ಆಗದಂತೆ ನೋಡಿಕೊಳ್ಳೋಣ. ಈ ರೀತಿ ಮಾಡುವುದು ಕೂಡ ಸ್ವದಕ ನೀಡಿದಂತಹ ಪ್ರತಿಫಲ ಸಿಗಲಿದೆ. ಅಲ್ಲಾಹನು ನಮಗೆ ಆ ರೀತಿಯಾದಂತಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.